ಮಹಾಭಾರತದ ಮುಖ್ಯ ಪಾತ್ರಗಳಲ್ಲಿ ಕೃಪಾಚಾರ್ಯನ ಪಾತ್ರವು ಒಂದು. ಈ ಕೃಪಾಚಾರ್ಯ ಪಾಂಡವ ಕೌರವರಿಗೆ ಬಹಳ ಪ್ರಾಥಮಿಕ ಹಂತದ ಅಭ್ಯಾಸವನ್ನು ಮಾಡಿಸಿದ. ವೇದಾಧ್ಯಯನವನ್ನು, ಉಪದೇಶವನ್ನು, ಅಕ್ಷರವನ್ನು ಕಲಿಸಿದನು. ದ್ರೋಣ ಅವರಿಗೆ ಶಸ್ತ್ರ ಗುರುವಾದರೆ ಕೃಪಾಚಾರ್ಯ ಈ ಪಾಂಡವ ಕೌರವರಿಗೆ ಶಾಸ್ತ್ರದ ಗುರು ಅಂತ ನಮ್ಮ ಗ್ರಹಿಕೆ. ಈ ಕೃಪಾಚಾರ್ಯ ಅವನ ಹುಟ್ಟು, ಅವನ ಹಿನ್ನೆಲೆ ನಮ್ಮ ಅನೇಕ ಪುರಾಣ ಪುರುಷರಿಗಿರುವ ಹಾಗೆ ಸ್ವಲ್ಪ ಅಪ್ರಾಕೃತವಾದ, ವಿಚಿತ್ರವೂ ವಿಶಿಷ್ಟವೂ ಆದ ಒಂದು ಹಿನ್ನೆಲೆ. ಶರದ್ವಂತ ಅಂತ ಒಬ್ಬ ಮುನಿ ಇರ್ತಾನೆ. ಅವನು ಬಾಣಗಳನ್ನು ಹೊಂದಿದವೆಂಬುದು ಶಬ್ದದ ಅರ್ಥ. ಹಾಗೆ ಬಾಣಗಳು ಅವನಲ್ಲಿದ್ದು, ಅಂದರೆ ಧನುರ್ವೇದವನ್ನು ಚೆನ್ನಾಗಿ ಕಲಿತವನಿದ್ದ. ಈ ಶರದ್ವಂತ ತಪಸ್ಸು ಮಾಡ್ತಾ ಇದ್ದಾಗ ಜಾನಪದಿ ಅನ್ನೋ ಒಬ್ಬಳು ಅಪ್ಸರೆಯನ್ನು ನೋಡ್ತಾನೆ. ಸದಾಕಾಲ ತಪಸ್ಸಿನಲ್ಲಿಯೇ ಏಕಾಗ್ರಚಿತ್ತದಿಂದ ತೊಡಗಿಕೊಂಡಿದ್ದಂತಹ ಶರದ್ವಂತನಿಗೆ ತೇಜೋಪಾತವಾಗ್ತದೆ. ಈ ತೇಜಸ್ಸು ಅಲ್ಲಿದ್ದ ಬಾಣದ ಮೇಲೆ ಬಿದ್ದು ಎರಡಾಗಿ ಸೀಳಲ್ಪಡ್ತದೆ. ಆ ಸೀಳಿದ ತೇಜಸ್ಸಿನಿಂದ ಎರಡು ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು ಜನ್ಮ ತಾಳ್ತಾರೆ. ಯಾವ ಮಹರ್ಷಿಯೇ ಆದರೂ ತನ್ನ ಮಕ್ಕಳೇ ಆದರೂ ಮೋಹವನ್ನಿಟ್ಟುಕೊಂಡು ಅವುಗಳನ್ನು ಸಾಕುವ ಹೊಣೆಯನ್ನೇನು ಹೊರುವುದಿಲ್ಲ. ಅಂತೆ ಈ ಶರದ್ವಂತನು ಆ ಶಿಶುಗಳನ್ನು ಪೋಷಿಸುವ ಹೊಣೆಯನ್ನೇನು ಹೊರುವುದಿಲ್ಲ. ಆದರೆ ಆಕಸ್ಮಿಕವಾಗಿ ಅಲ್ಲಿಗೆ ಬಂದ ಶಂತನು ಮಹಾರಾಜ, ನಮ್ಮ ಮಹಾಭಾರತದ ದೇವವ್ರತನ ತಂದೆ, ಈ ಎರಡು ಮಕ್ಕಳನ್ನು ನೋಡಿ ಕನಿಕರದಿಂದ ಅವುಗಳನ್ನು ಅರಮನೆಗೆ ಕೊಂಡೊಯ್ದು ಸಾಕ್ತಾನೆ. ಹೀಗಾಗಿ ಅವನ ಕೃಪೆಯಿಂದ ಬೆಳೆದ ಕಾರಣ ಗಂಡು ಮಗುವಿಗೆ ಕೃಪಾಚಾರ್ಯ ಅಂತಲೂ, ಹೆಣ್ಣು ಮಗುವಿಗೆ ಕೃಪಿ ಅಂತಲೂ ಹೆಸರು ಬರ್ತದೆ. ಈ ಕೃಪಿಯೇ ದ್ರೋಣಾಚಾರ್ಯನನ್ನು ಮದುವೆಯಾಗಿ ಅಶ್ವತ್ಥಾಮ ಅನ್ನೋ ಮಗನನ್ನು ಪಡೆಯುತ್ತಾಳೆ. ಅಂದರೆ ಕೃಪ ಮತ್ತು ದ್ರೋಣ ಪರಸ್ಪರ ಭಾವನೆಂಟ ಎಂಬ ಸಂಬಂಧವನ್ನು ಹೊಂದಿದವರು. ಹೀಗೆ ಹಸ್ತಿನಾವತಿಯಲ್ಲಿ ಬೆಳೆಯುತ್ತಾ ಇದ್ದ ಕೃಪಾಚಾರ್ಯನಿಗೆ ಕಾಲಕ್ರಮೇಣ ಅವನು ಬೆಳೀತಾ ಇದ್ದ ಹಾಗೆ ಅವನ ತಂದೆ ಶರದ್ವಂತ ಬಂದು ಅಸ್ತ್ರಾಭ್ಯಾಸವನ್ನು, ವಿದ್ಯೋಪದೇಶವನ್ನು ಮಾಡಿ ಹೋಗ್ತಾನೆ. ಈ ವಿದ್ಯೋಪದೇಶದಿಂದ ವಿದ್ವಾಂಸನಾದಂತಹ ಕೃಪಾಚಾರ್ಯ ಅರಮನೆಯ ರಾಜಕುಮಾರರಿಗೆ ಪ್ರಾಥಮಿಕ ಪಾಠವನ್ನು ಮಾಡುವುದಕ್ಕೂ ಆಚಾರ್ಯನೆನಿಸಿಕೊಳ್ತಾನೆ. ಅಂದರೆ ಪಾಂಡವ ಕೌರವರು ಮತ್ತು ಅನೇಕ ರಾಜಕುಮಾರರಿಗೆ ಕೃಪಾಚಾರ್ಯ ವಿದ್ಯಾಭ್ಯಾಸವನ್ನು ಮಾಡಿಸ್ತಾನೆ. ಈ ಕೃಪನ ಇನ್ನೊಂದು ವಿಶೇಷ ಏನು ಅಂತಂದರೆ, ಮಹಾಭಾರತದ ಒಂದು ಮಹತ್ತರವಾದ ತಿರುವಿಗೆ ಒಂದು ಹಂತದಲ್ಲಿ ಕೃಪಾಚಾರ್ಯ ಕಾರಣನಾಗ್ತಾನೆ. ಹಾಗೆಯೇ ಒಂದು ಪಾತ್ರ ಅದರ ಯೋಗ್ಯತೆಯನ್ನು ಪೂರ್ಣವಾಗಿ ಬೆಳಗಿಸಿಕೊಳ್ಳುವುದಕ್ಕೆ ಒಂದು ಸಾಧನಾ ಪಥದ ಒಂದು ಸೋಪಾನವಾಗಿ ಈ ಕೃಪಾಚಾರ್ಯ ನಿಲ್ತಾನೆ. ಅದು ಹೇಗೆಂದರೆ, ಕೃಪಾ ಎಷ್ಟೋ ಕಾಲದ ಮೇಲೆ ದ್ರೋಣಾಚಾರ್ಯನನ್ನು ಹಸ್ತಿನಾವತಿಗೆ ಬರಮಾಡಿಕೊಳ್ಳುತ್ತಾನೆ, ಅಥವಾ ದ್ರೋಣಾಚಾರ್ಯನ ಹಸ್ತಿನಾವತಿಗೆ ಬರ್ತಾನೆ. ದ್ರೋಣನ ಅಸ್ತ್ರಾಭ್ಯಾಸದ ಉಪದೇಶವನ್ನು ರಾಜಕುಮಾರರೆಲ್ಲ ಹೊಂದ್ತಾರೆ. ಇವರ ಪರೀಕ್ಷೆ ನಡೀತದೆ, ಎಷ್ಟೆಷ್ಟು ಯಾರು ಕಲಿತಿದ್ದಾರೆ ಅಂತ. ಈ ಅಸ್ತ್ರ ಪರೀಕ್ಷಾ ರಂಗಕ್ಕೆ ಕರ್ಣ ಬರ್ತಾನೆ. ಕರ್ಣ ಅಂತಂದರೆ ನಮ್ಮ ಪೂರ್ವ ಪರಿಚಿತನಾದ ಬಹು ಪ್ರಸಿದ್ಧವಾದ ಒಂದು ಪಾತ್ರ. ಆದರೆ ಅಲ್ಲಿಯವರೆಗೆ ಕರ್ಣ ಯಾರು ಅಂತಲೂ ಯಾರಿಗೂ ಗೊತ್ತಿಲ್ಲ. ದ್ರೋಣರಿಂದ ಪ್ರಾಥಮಿಕ ಅಸ್ತ್ರಾಭ್ಯಾಸವನ್ನು ಪಡೆದಿದ್ದನಾದರೂ ಮಂತ್ರಾಸ್ತ್ರಗಳೆಲ್ಲ ಗೊತ್ತಿರಲಿಲ್ಲ. ಅದನ್ನು ಪರಶುರಾಮರಿಂದ ಪಡೆದು ಕರ್ಣ ಹಸ್ತಿನಾವತಿಗೆ ಬರ್ತಾನೆ, ಈ ಶಸ್ತ್ರಪರೀಕ್ಷಾ ರಂಗಕ್ಕೆ ಬರ್ತಾನೆ. ಬಂದು ಅರ್ಜುನ ಅಲ್ಲಿ ವಿಶೇಷವಾಗಿ ಧನುರ್ವೇದ ಪರಿಣತ ಅಂತ ಗೌರವಿಸಲ್ಪಡುವ ಹೊತ್ತಿಗೆ ಕರ್ಣ ಅದನ್ನು ಪ್ರಶ್ನಿಸ್ತಾನೆ. ಅರ್ಜುನ ಒಬ್ಬನೇ ಅಲ್ಲ, ನಾನೂ ಇದ್ದೇನೆ ಅಂತ ಸ್ಪರ್ಧಾ ಕಣಕ್ಕಿಳಿತಾನೆ. ಅರ್ಜುನನನ್ನು ದ್ವಂದ್ವ ಯುದ್ಧಕ್ಕೆ ಕರೀತಾನೆ. ಈ ಹೊತ್ತಿಗೆ ಕೃಪಾಚಾರ್ಯ ಮಧ್ಯಪ್ರವೇಶ ಮಾಡ್ತಾನೆ. ದ್ವಂದ್ವ ಯುದ್ಧ ಮಾಡಬೇಕು ಅಂತಾದರೆ ಇಬ್ಬರಲ್ಲಿಯೂ ಹಿನ್ನೆಲೆ, ಯೋಗ್ಯತೆ ಸಮಾನವಾಗಿರಬೇಕು. ಅರ್ಜುನನ ಹಿನ್ನೆಲೆ, ವಂಶ, ತಂದೆ ತಾಯಿ, ಹೀಗೆ ನಿನ್ನದು ಏನು ಅಂತ ಕೇಳ್ತಾರೆ. ಈ ಕೃಪಾಚಾರ್ಯನ ಈ ಪ್ರಶ್ನೆಗೆ ಕರ್ಣನಿಗೆ ಉತ್ತರಿಸಲಿಕ್ಕಾಗುವುದಿಲ್ಲ. ಅವಮಾನಿತನಾಗ್ತಾನೆ. ಒಂದರ್ಥದಿಂದ ಅವನು ಸೂತಪುತ್ರ ಅಂತ ಜಗಜ್ಜಾಹೀರಾದ ಸನ್ನಿವೇಶ ಅದು. ಈ ಪ್ರಕರಣ ಅರ್ಜುನ ಮತ್ತು ಕರ್ಣನ ಮಧ್ಯೆ ಒಂದು ಸ್ಪರ್ಧೆಯನ್ನು, ಒಂದು ದ್ವೇಷವನ್ನು ಬೆಳೆಯಿಸುವುದಕ್ಕೆ ಕಾರಣ ಸ್ಥಾನದಲ್ಲಿ ನಿಲ್ತದೆ. ಆಮೇಲೆ ಮಹಾಭಾರತದ ಇಡೀ ಕಥೆ ಬೇರೆ ವಿನ್ಯಾಸವನ್ನು ಪಡ್ಕೊಳ್ತದೆ. ಕರ್ಣ ಅರ್ಜುನನೊಂದಿಗೆ ಸ್ಪರ್ಧಿಸ್ತಾ ಬೆಳೀತಾನೆ. ಮತ್ತೆ ಅವರೊಳಗೆ ಹಗೆತನ ಹೆಚ್ಚಾಗಿ ಪರಸ್ಪರ ತಲೆ ಕತ್ತರಿಸುವ ಪ್ರತಿಜ್ಞೆವರೆಗೆ ಮುಟ್ಟುತ್ತದೆ. ಇದಕ್ಕೆ ಕಾರಣವಾದದ್ದು ಈ ಕೃಪಾಚಾರ್ಯ ಕರ್ಣನ ಹಿನ್ನೆಲೆಯನ್ನು ವಿಚಾರಿಸಿದ್ದು. ಹಾಗೆ ನೋಡಿದರೆ ಕೃಪಾಚಾರ್ಯನದ್ದು ಅದರಲ್ಲಿ ಅಪರಾಧ ಅಂತ ಹೇಳುವುದಕ್ಕೆ ಬರುವುದಿಲ್ಲ. ಯಾಕಂದರೆ ಒಬ್ಬ ಸಂಪ್ರದಾಯ ನಿಷ್ಠನಾದ ಒಬ್ಬ ಗುರು ಇಬ್ಬರು ಹೋರಾಟಕ್ಕೆ ನಿಂತಾಗ ಅವರ ಹಿನ್ನೆಲೆಯನ್ನು ಕೇಳುವುದು ಬಹಳ ಸಹಜವಾದ ವಿದ್ಯಮಾನ. ಆದರೆ ಕರ್ಣನಿಗೆ
ಅಂತಹ ರಾಜವಂಶೀಯವಾದ ಹಿನ್ನೆಲೆ ಇರಲಿಲ್ಲ ಅಥವಾ ಇದ್ದರೂ ಅವನಿಗೆ ಗೊತ್ತಿರಲಿಲ್ಲ ಎಂಬ ಕಾರಣದಿಂದ ಅದು ದೊಡ್ಡ ಅವಮಾನದ ಪ್ರಕರಣವಾಗಿ ಕರ್ಣ ಅದನ್ನು ಭಾವಿಸ್ತಾನೆ. ಹೀಗೆ ಕರ್ಣನ ವ್ಯಕ್ತಿತ್ವ ಮತ್ತೆ ಉಜ್ವಲವಾಗಿ ಬೆಳೆಯುವುದಕ್ಕೆ, ಸ್ಪರ್ಧಿಯಾಗಿ ಅವನ ಅರ್ಜುನನ ಎತ್ತರವನ್ನು ಮುಟ್ಟುವುದಕ್ಕೆ ಮಾಡುವ ಎಲ್ಲ ಪ್ರಯತ್ನಗಳಿಗೆ ಒಂದು ಹಿನ್ನೆಲೆಯಾಗಿ ಈ ಕೃಪಾಚಾರ್ಯ ಕರ್ಣನನ್ನು ಪ್ರಶ್ನಿಸುವ ಈ ಪ್ರಕರಣ ಕಾಣಿಸಿಕೊಳ್ಳುತ್ತದೆ. ಪರಸ್ಪರ ರಾಜವಂಶೀಯ ಎರಡು ಶಾಖೆಗಳಿಗೆ ವಿರೋಧ ಬೆಳೀತದೆ. ಕೌರವ ಪಾಂಡವರೊಂದಿಗೆ ರಾಜ್ಯದ ವಿಷಯಕವಾಗಿ ಮಹಾಯುದ್ಧ ಏರ್ಪಡುವ ಸನ್ನಿವೇಶ ಬರ್ತದೆ. ಕೃಪಾಚಾರ್ಯ ನಡುವೆ ಕೌರವನಿಗೆ ಒಳ್ಳೆಯದಲ್ಲ ಇದು, ಪಾಂಡವರು ವಿದ್ವೇಷ ಮಾಡಬೇಡ, ಹೀಗೆ ಉಪದೇಶವನ್ನು ಮಾಡ್ತಾ ಬರ್ತಾನೆ. ಆದರೆ ಅವನು ಎಷ್ಟು ಉಪದೇಶ ಮಾಡಿದರೂ ಕೃಪಾಚಾರ್ಯ ಮಾತ್ರ ಅಲ್ಲ, ದ್ರೋಣ, ಭೀಷ್ಮ ಎಲ್ಲರೂ ಹೇಳಿದರೂ ಕೌರವ ತನ್ನ ಹಠವನ್ನು ಬಿಡುವುದಿಲ್ಲ. ಯುದ್ಧ ನಡೀತದೆ. ಯುದ್ಧದಲ್ಲಿಯೂ ಕೃಪಾಚಾರ್ಯ ಅತ್ಯುತ್ಸಾಹದಿಂದ ಪಾಲ್ಗೊಳ್ತಾನೆ. ಕೊನೆಯಲ್ಲಿ ಇನ್ನೊಂದು ವಿಚಿತ್ರ ಸನ್ನಿವೇಶ ಬರ್ತದೆ. ಯುದ್ಧ ಆಗಿ ಕೊನೆಗೆ ಕೌರವನು, ಕೃಪ, ಕೃತವರ್ಮ ಮತ್ತು ಅಶ್ವತ್ಥಾಮ ಮೂವರು ಮಾತ್ರ ಉಳಿದಿರ್ತಾರೆ. ಕೌರವ ಸರೋವರದ ಒಳಗೆ ಕೂತು ಒಂದು ದಿನವನ್ನು ಉತ್ತರಿಸುವುದಕ್ಕೆ ಕಾಯ್ತಾ ಇದ್ದಾನೆ, ಪಾಂಡವರ ಕೈಯಿಂದ ತಪ್ಪಿಸಿಕೊಂಡು. ಕೃಪ, ಅಶ್ವತ್ಥಾಮ, ಕೃತವರ್ಮ ಅಲ್ಲಿಗೆ ಹೋಗ್ತಾರೆ. ಅಶ್ವತ್ಥಾಮ ತನಗೆ ಸೇನಾಧಿಪತಿ ಪಟ್ಟವನ್ನು ಕೊಡು, ತಾನು ಪಾಂಡವರನ್ನು ಗೆದ್ದುಕೊಡ್ತೇನೆ ಅಂತ ಹೇಳಿ ಪಾಂಡವರ ಪಾಳೆಯದತ್ತ ಹೋಗ್ತಾನೆ. ಅಲ್ಲಿ ಹೋಗಿ ಇಡೀ ಆ ಶಿಬಿರಕ್ಕೆ ಪ್ರವೇಶ ಮಾಡಿ ಅನೇಕ ಮಂದಿ ಯೋಧರನ್ನು, ನಿರಾಯುಧರಾಗಿದ್ದಾಗ ಅವರನ್ನು ನಿದ್ದೆಯ ಮತ್ತಿನಲ್ಲಿದ್ದಾಗ ಕಡಿದು ಕೊಂದು ಕಗ್ಗೊಲೆಯನ್ನು ನಡೆಸ್ತಾನೆ, ರಕ್ತ ಪ್ರವಾಹವನ್ನೇ ಹರಿಸಿಬಿಡ್ತಾನೆ. ಕೃಪಾಚಾರ್ಯ ಈ ಅಶ್ವತ್ಥಾಮನ ಈ ಕೊಲೆಗೆಲಸಕ್ಕೆ ಬಹಳ ಸಹಾಯಕನಾಗಿ ನಿಲ್ತಾನೆ. ಶಿಬಿರಕ್ಕೆ ಬೆಂಕಿ ಹಚ್ಚುವ ಕೆಲಸ ಮಾಡ್ತಾನೆ. ಒಂದು ವಿಚಿತ್ರ ಅಂದರೆ, ಒಳಗೆ ಪಾಂಡವರಿದ್ದಾರೆ, ಅವರು ಸಾಯ್ತಾರೆ ಅಂತ ಗೊತ್ತಿದ್ದು, ಅವರು ತನ್ನ ಶಿಷ್ಯರು ಅಂತ ತಿಳಿದಿದ್ದರು, ತನ್ನ ಅಳಿಯನಾದ ಅಶ್ವತ್ಥಾಮನ ಈ ಅಕ್ರಮವನ್ನು ಬುದ್ಧಿಪೂರ್ವಕವಾಗಿ ಒಪ್ಪಿ ನಡೆದ ಒಂದು ಅಪರಾಧ ಕೃಪನ ಮೇಲೆ ಶಾಶ್ವತವಾಗಿ ಉಳಿದು ಬಿಡ್ತದೆ. ಹೀಗೆ ಕೃಪೆಯಿಂದ ಪೋಷಿತನಾದರೂ ತಾನು ಕೃಪೆ ಇಲ್ಲದೆ ತೀರಾ ನಿರ್ದಯನಾಗಿ ವಿರೋಧಿಗಳನ್ನು ದಮನಿಸುವಲ್ಲಿ, ಅದು ಅಕ್ರಮವಾದ ಪ್ರಕರಣದಲ್ಲಿ ತಾನೂ ಕೈ ಹಾಕ್ತಾನೆ. ಆದರೆ ಅದೃಷ್ಟವಶಾತ್ ಕೃಷ್ಣನ ಪ್ರೇರಣೆಯಿಂದ ಪಾಂಡವರು ಆ ಶಿಬಿರದಲ್ಲಿ ಇರುವುದಿಲ್ಲ, ಅವರು ಬೇರೆ ಕಡೆಯಲ್ಲಿರ್ತಾರೆ. ಹೀಗಾಗಿ ಅವರ ಪ್ರಾಣಕ್ಕೆ ಯಾವ ಆಪತ್ತು ಬರುವುದಿಲ್ಲ. ಆದರೂ ಕೃಪ ಇಂತಹ ಒಂದು ಪ್ರಕರಣದಲ್ಲಿ ತಾನು ತೊಡಗಿಕೊಂಡಿದ್ದ ಅನ್ನೋದು ಅವನ ವ್ಯಕ್ತಿತ್ವಕ್ಕೆ ಒಂದು ಕಳಂಕವಾಗಿಯೇ ಕಾಣಿಸಿಕೊಳ್ತದೆ. ನಿಜವಾಗಿ ಇಡೀ ರಾಜಕುಮಾರರ ಆ ಪರಂಪರೆಯನ್ನೇ ಒಂದು ಸದ್ವಿವೇಕದ, ಒಂದು ಸನ್ನಡತೆಯ, ಸುಸಂಸ್ಕೃತವಾದ ಒಂದು ತಂಡವಾಗಿ ರೂಪಿಸಬಹುದಾದ ಅವಕಾಶ ಇದ್ದಾಗಲೂ ಕೃಪ ಯಾಕೆ ಹಾಗೆ ಮಾಡಲಿಲ್ಲ ಅನ್ನೋದೊಂದು ಪ್ರಶ್ನೆಯಾಗಿಯೇ ನಮ್ಮ ಪಾಲಿಗೆ ಉಳಿದು ಬಿಡ್ತದೆ. ಇದು ಕೃಪನ ವ್ಯಕ್ತಿತ್ವದ ಒಂದು ಮುಖ. ಈ ವಿಶೇಷ ಅಂತಂದರೆ, ಈ ಕೃಪ 7 ಜನ ಚಿರಂಜೀವಿಗಳಲ್ಲಿ ಇವನು ಒಬ್ಬ. ಅವನು ಹೇಗೆ ಚಿರಂಜೀವಿಯಾದ ಅನ್ನುವುದಕ್ಕೆ ನಮಗೆ ಮಾಹಿತಿಯನ್ನು ಸಿಕ್ಕುವುದಿಲ್ಲ. ಆದರೆ ಚಿರಂಜೀವಿಗಳ ಪಟ್ಟಿಯಲ್ಲಿ ಈ ಕೃಪಾಚಾರ್ಯನ ಹೆಸರು ಕೂಡ ಸೇರಿ ಹೋಗಿದೆ. ಯುದ್ಧ ಮುಗಿದು ಪಾಂಡವರ ರಾಜ್ಯವಾಳಿ, ಆಮೇಲೆ ಪಾಂಡವರು ಸ್ವರ್ಗಾರೋಹಣವನ್ನು ಮಾಡಿದರೂ ಕೃಪ ಹಸ್ತಿನಾವತಿಯಲ್ಲೇ ಉಳಿದಿರ್ತಾನೆ ಮತ್ತು ಎಷ್ಟೋ ತಲೆಮಾರಿಗೆ ಅವನು ವಿದ್ಯೋಪದೇಶವನ್ನು ಮಾಡ್ತಾನೆ ಅಂತ ನಮಗೆ ಸೂಚನೆ ಸಿಗ್ತದೆ. ಇದು ಕೃಪಾಚಾರ್ಯನ ಕಥೆ, ಕೃಪಾಚಾರ್ಯನ ಕೃಪೆ ಇಲ್ಲದ ಪ್ರಕರಣದ ಕಥನ.